ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಈ ವಿಡಿಯೋ ನೀವು ನೋಡಿರ್ತೀರ. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ನಿಮಗೆ ಹಾಕಿದ್ದೆ. ಆ ವಿಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ, ನಾವೊಂದು ಪ್ಲ್ಯಾನ್ ಮಾಡಿದ್ರೆ ದೇವ್ರು ಇನ್ನೊಂದು ಪ್ಲ್ಯಾನ್ ಮಾಡಿರ್ತಾನೆ ನೋಡಿ. ಆ ವಿಡಿಯೋನ ಇದಕ್ಕೆ ನಾನು ಅಟ್ಯಾಚ್ ಮಾಡಿಬಿಟ್ಟು ಹೇಳಿದ್ರೆ ನಿಮಗೆ ಈಸಿಯಾಗಿ ನೀವು ಕ್ಯಾಚ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ದಂಗೆ ಏಪ್ರಿಲ್, ಮೇ ಆ್ಯಂಡ್ ಜೂನ್ ಜುಲೈ ಮಂತ್ ನಾವು ಗ್ಯಾಪ್ ಇತ್ತು. ಜೂನ್ ಮಂತ್ವರೆಗೂ ನಾವು ಆಲ್ಮೋಸ್ಟ್ ಫಾರ್ಮ್ ಲ್ಯಾಂಡ್ ತೊಗೊಳೋದಕ್ಕೆ ನಾವು ಓಡಾಡ್ತಾ ಇದ್ವಿ. ನೀವೆಲ್ಲರೂ ನೋಡಿದಿರ ಹೋಲ್ ಪ್ರಾಸೆಸ್ ಹೇಗಿತ್ತು ಅಂತ ಹೇಳಿಬಿಟ್ಟು. ಅದರಲ್ಲಿ ಡಾಕ್ಯುಮೆಂಟೇಷನ್ನು ಅದು ಇದು ಅಂತ ಎಲ್ಲ ಮಣ್ಣು ಮಸಿ ಎಲ್ಲ ಆಗಿ ಏನೇನೋ ಪ್ರಾಬ್ಲಮ್ ಆಗಿ ಅದೇನಾಯಿತು, ಕ್ಯಾನ್ಸಲ್ ಆಯಿತು ತೊಗೊಳ್ಳೋದು. ಪ್ಲ್ಯಾನ್ ಎ ಕ್ಯಾನ್ಸಲ್ ಆಗಿದೆ ಅಂತ ನಿಮಗೆ ಹೇಳಿದ್ದೆ. ಸೊ ಪ್ಲ್ಯಾನ್ ಬಿ ಅಂತೂ ವರ್ಕ್ ಆಗಲೇಬೇಕಲ್ವ, ಅದನ್ನು ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ರೆಡಿ ಆಗಿದ್ವಿ. ಸೊ ನಮ್ಮ ಹತ್ರ ಇರೋ ದುಡ್ಡು ನಾವು ಇಟ್ಕೊಂಡು ಕೂತ್ಕೊಂಡ್ರೆ ಅದೇನು ನಮಗೆ ಗ್ರೋ ಆಗೋದಿಲ್ಲ ಅಲ್ವಾ. ಸೊ ನಮ್ಮ ಪ್ಲ್ಯಾನ್ ಏನಿತ್ತು ಅಂತ ಹೇಳಿದರೆ, ನಮಗೆ ಪ್ಲ್ಯಾನ್ ಎ ಕ್ಯಾನ್ಸಲ್ ಆದರೆ ಪ್ಲ್ಯಾನ್ ಬಿ ಮನೆ ಕಟ್ಟಬೇಕು ಅಂತ. ಬಿಕಾಸ್ ನಮ್ಮದು BDA ಸೈಟ್ ಇದೆ ಬೆಂಗಳೂರಲ್ವಾ, ಅದರಲ್ಲಿ ನಾವು ಮನೆ ಕಟ್ಟಬೇಕು ಇಮ್ಮಿಡಿಯೇಟಾಗಿ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ ನಾವು ಎಲ್ಲನೂ ಡಿಸೈಡ್ ಮಾಡ್ಕೊಂಡಿದ್ವಿ, ಕನ್ಸ್ಟ್ರಕ್ಷನ್ ಅವರು ಯಾರ ಹತ್ರ ಮಾಡಿಸ್ಬೇಕು ಏನು ಎತ್ತ ಅಂತ. ಸೊ ಅದೇ ರೀತಿ ನಮ್ಮದು ಫಸ್ಟ್ ಪ್ರಾಸೆಸ್ಸು ಸ್ಟಾರ್ಟ್ ಆಯಿತು. ಪ್ಲ್ಯಾನ್ ಎ ಕ್ಯಾನ್ಸಲ್ ಆಯ್ತಲ್ವ ಫಾರ್ಮ್ ಲ್ಯಾಂಡಿಂದು. ಸೊ ಇಮ್ಮಿಡಿಯೇಟಾಗಿ ತಡಿ, ಇದು ನೆಕ್ಸ್ಟ್ ಪ್ಲ್ಯಾನು ಮಾಡೋಣ ಅಂತ ಹೇಳಿಬಿಟ್ಟು ಇದು ನಮಗೆ ಈ ಏಪ್ರಿಲ್, ಮೇ, ಜೂನ್, ಜುಲೈ ಅಲ್ವಾ, ಈ ಜುಲೈ ಮಂತ್ಗೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾವು. ಇನ್ನು ಆವಾಗ ಸ್ಟಾರ್ಟಿಂಗಲ್ಲಿ ಇನ್ನು 1ನೇ ತಾರೀಕು ಆ ಥರ, 2ನೇ ತಾರೀಕು ಆ ಥರ ಇನ್ನು ಜುಲೈ ಮಂತಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾವು. ಇಲ್ಲಿಂದ ಕತೆನೇ ಉಲ್ಟಾ ಪಲ್ಟಾ ಆಗುತ್ತೆ ಅಂತ ನಾನು ಯಾವತ್ತೂ ಗೆಸ್ ಮಾಡಿರಲಿಲ್ಲ. ಫಸ್ಟು ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಹತ್ರ ಮಾತಾಡಿದ್ವಿ, ಅದಾದಮೇಲೆ ಕೊಟೇಶನ್ ತೊಗೊಂಡ್ವಿ, ಅದಾದಮೇಲೆ ನಮಗೆಲ್ಲನೂ ಓಕೆ ಆಯಿತು. ಆಮೇಲೆ ಆಫೀಸ್ಗೆ ಹೋಗಿ ಮೀಟ್ ಮಾಡಿದ್ವಿ, ಅಲ್ಲೂ ಕೂಡ ಎಲ್ಲನೂ ಹೋಲ್ ಪ್ರೋಸೆಸ್ ಹೇಳಿದ್ರು. ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದರು ಸುಮಾರು ಜನ. ಅದಾದಮೇಲೆ ಅವರೊಂದಿಷ್ಟು ನಮ್ಗೆ ಅಮೌಂಟ್ ಹೇಳಿರ್ತಾರೆ, ನಾವೊಂದಿಷ್ಟು ಹೇಳಿರ್ತೀವಿ. ನಮ್ಮ ಸೈಟಿಗೆ ಒಂದು ಸಿವಿಲ್ ಇಂಜಿನಿಯರ್ನ ಅವರು ಅಲಾಟ್ ಮಾಡ್ತಾರೆ ಫಸ್ಟಿಗೆ. ಅದಾದಮೇಲೆ ದುಡ್ಡು ಕೊಟ್ಬಿಟ್ಟು ಸ್ಟ್ರಕ್ಚರಲ್ ಪ್ಲ್ಯಾನಿಂಗ್ ಕೂಡ ಮಾಡಿಸಿದ್ವಿ. ಅದಾದಮೇಲೆ ಇಂಟೀರಿಯರ್ ಡಿಸೈನರ್ ಹತ್ರನೂ ಮಾತಾಡಿದ್ವಿ. ಇಷ್ಟೆಲ್ಲ ಪ್ರಾಸೆಸ್ಸು ನಾವು ಮಾಡಿದ್ವಿ ಎಷ್ಟು ಕಮ್ಮಿ ದಿನದಲ್ಲಿ ಗೊತ್ತಾ. ಬಟ್ ಯಾವುದು ಡಿಸೈನ್ಸ್ ಎಲ್ಲ ಫೈನಲ್ ಆಗಿರಲಿಲ್ಲ ಅಷ್ಟೇ. ಬಟ್ ನಮ್ಮದು ಸ್ಟ್ರಕ್ಚರಲ್ ಪ್ಲ್ಯಾನ್ ಏನಿದೆ, ನಮ್ಮದು ಮನೆ ಕಟ್ಟೋದು ಸ್ಟ್ರಕ್ಚರಲ್ ಪ್ಲ್ಯಾನ್ ಏನಿದೆಯಲ್ಲ ಅದು ನಮಗೆ ಫೈನಲ್ ಮಾಡ್ಕೊಂಡಿದ್ವಿ. ಹಿಂಗೆ ಇಂಥ ಕಡೆ ಲಿಫ್ಟ್ ಬರಬೇಕು, ಇಂಥ ಕಡೆ 2 BHK ಬರಬೇಕು, ಇಂಥ ಕಡೆ 1 BHK ಬರಬೇಕು ಅಂತ ಹೇಳಿಬಿಟ್ಟು. ಸೊ ಎಲ್ಲನೂ ನೀಟಾಗೆ ನಮ್ಮ ಮೈಂಡಲ್ಲಿ ಹೇಗಿತ್ತು ನಾವು ಅದೇ ಥರನೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ಅದೇ ರೀತಿಯೇ ನಮ್ಮ ಸೈಟು ಡೈಮೆನ್ಷನ್ 30-40 ಅಲ್ವಾ, ಅದಕ್ಕೆ ತಕ್ಕಂಗೆ ಅವರು ನಮಗೆ ನೀಟಾಗಿ ಎಲ್ಲನೂ ಮಾಡಿಕೊಟ್ರು. ಸ್ಟ್ರಕ್ಚರಲ್ ಡಿಸೈನು ಅದೆಲ್ಲ ಆಗೋಗ್ಬಿಟ್ಟಿದೆ. ನಿಮಗೆ ಗೊತ್ತು, ಸ್ಟ್ರಕ್ಚರಲ್ ಡಿಸೈನು ನಾವು ಪೇ ಮಾಡಿಲ್ಲ ಅಂದರೆ ಅವ್ರು ಮಾಡಿಕೊಡಲ್ಲ. ನಾವು ಒನ್ಸ್ ಅಮೌಂಟ್ ಪ್ರೊಸೀಡ್ ಮಾಡಿದ್ರೆ ಮಾತ್ರ ಸ್ಟ್ರಕ್ಚರಲ್ ಡಿಸೈನ್ ಎಲ್ಲ ಬರೋದು ನಿಮ್ಮ ಸೈಟಿಗೆ, ಕರೆಕ್ಟ್ ಅಲ್ವಾ. ಸೊ ಇಷ್ಟು ಪ್ರೊಸೀಜರ್ ಆಗೋಯ್ತು. ಇಷ್ಟು ಪ್ರೊಸೀಜರ್ ಆಗಿ ಇನ್ನೇನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಸೈಟ್ ಹತ್ರ ಹೋಗಿ ನೀಟಾಗೆ ಇದು ನೋಡಿ. August 5th ನಾನು ಹೇಳ್ತಿರೋದು. August 10th ನಂದು ಪೀರಿಯಡ್ ಡೇಟ್ ಇದ್ದಿದ್ದು, ಓಕೆನಾ. August 5th ನಾವಿಲ್ಲಿ ಹೋದ್ವಿ. ನಮ್ಮ ಸೈಟ್ ಹತ್ರ ಹೋಗ್ಬಿಟ್ಟು ಅವ್ರು ಹೇಳಿದ್ರು ನಮಗೆ ಮುಂಚೆನೇ, ಸೈಟೆಲ್ಲ ಕ್ಲೀನ್ ಮಾಡಿಸ್ಕೊಳ್ಳಿ, ನಾವು ಮೆಷರ್ಮೆಂಟ್ ಎಲ್ಲ ನೀಟಾಗಿ ತೊಗೋಬೇಕು, ಬಂದು ಎಲ್ಲ ಕ್ಲೀನ್ ಮಾಡಿಸಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಹೌದಾ, ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ನಮಗೆ ಪರಿಚಯ ಇರೋರ ಹತ್ರನೇ ಒಂದು ಸ್ವಲ್ಪ ಕೇಳ್ಕೊಂಬಿಟ್ಟು ಇಲ್ಲೆಲ್ಲ ತೆಗೆಸ್ಬಿಡೋಣ, ಎಲ್ಲ ನೀಟಾಗೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು JCB ಎಲ್ಲ ಓಡಿಸಿದ್ವಿ. ಆಯಿತಾ, ನೀಟಾಗೆ ಸೈಟೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ನೀಟ್ ಮಾಡಿಬಿಟ್ಟು ಇಟ್ವಿ. ಇನ್ನೇನು ಮನೆ ಕಟ್ಟೋಕ್ಕೆ ಸ್ಟಾರ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ನಮ್ಮ ಮನೆ ಕಟ್ಟೋದು ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಅಂದರೆ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಂದ ಪ್ರೊಸೀಜರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಸೊ ಆ್ಯಕ್ಚುಲಿ September 10th ಸ್ಟಾರ್ಟ್ ಆಗಬೇಕಿತ್ತು. September 10th ಹೇಳಿದರು. ಬಿಕಾಸ್ ಅದಕ್ಕೆ ಮುಂಚೆ ಕೆಲವೊಂದು ಪ್ರೊಸೀಜರ್ ಇರುತ್ತೆ. ಗೌರ್ಮೆಂಟ್ ಅಪ್ರೂವಲ್ ಆಗಿರಲಿ, ಅದಾದಮೇಲೆ ಇಲ್ಲಿ ಬೋರ್ವೆಲ್ ಟೆಸ್ಟಿಂಗ್ ಆಗಬೇಕು, ಅದು ಆಮೇಲೆ ಸಾಯಿಲ್ ಟೆಸ್ಟಿಂಗ್ ಆಗಬೇಕು, ಸುಮಾರಷ್ಟು ಪ್ರೊಸೀಜರ್ ಇರುತ್ತೆ. ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಅಲ್ವಾ, ಅಲ್ಲಿ ಅದೆಲ್ಲ ಆಗೋ ಒಂದು ರೀಸನ್ನಿಗೆ ಅಷ್ಟು ಟೈಮ್ ಬೇಕಿತ್ತು. ಅದಾದಮೇಲೆ ಕರೆಂಟ್ ಬಿಲ್ ಬೇಕಿತ್ತು, ಇಲ್ಲಿರೋ ಮರಗಳನ್ನೆಲ್ಲ ಚಾಪ್ ಮಾಡಿಸ್ಬೇಕಿತ್ತು, ತುಂಬ ಪ್ರೊಸೀಜರ್ ಇರುತ್ತೆ. ಇಷ್ಟು ಪ್ರೊಸೀಜರ್ ಮಧ್ಯ ನಮಗೆ ಆ ಗ್ಯಾಪ್ ಇತ್ತು. 5th ನೋಡಿ, August 5th ಮತ್ತು September 10th ಅಷ್ಟರಲ್ಲಿ ಮುಗಿಬೇಕು ಅದು ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಹಂಗೆ ಆಗೋದು ಅಲ್ಲ.
ಕಾರ್ ತಂದುಬಿಟ್ರೆ ಇಲ್ಲೊಂಚೂರು ಕ್ಲೀನ್ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿ ಒಳಗೆ ನುಗ್ಗಿಸ್ಬಿಡೋಣ, ಅಲ್ಲಿ ಆರಾಮ್ಸೆ ನೆಮ್ಮದಿಯಾಗಿ ಕುತ್ಕೊಬೋದು ಅಲ್ಲ. ನೋಡಿ ನಾನು ಎಷ್ಟು ಖುಷಿಯಾಗಿದ್ದೆ ಅಂತ ಹೇಳಿಬಿಟ್ಟು, ಐ ಹ್ಯಾವ್ ನೋ ಕ್ಲೂ. ನಿಜವಾಗ್ಲೂ ನಾನು ಅವತ್ತಿಗೆ ಆಗಸ್ಟ್ 10ಗೆ ನಾನು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀನಿ ಅನ್ನೋದನ್ನ ನಾನು ನಿಜವಾಗ್ಲೂ ನಾನು ಯೋಚನೆ ಮಾಡಿರಲಿಲ್ಲ. ಈವನ್ ಸೋಮುಗೂ ಕೂಡ ಅದು ನಾವಿಬ್ಬರು ಅದನ್ನು ತಿಂಕೆ ಮಾಡಿರಲಿಲ್ಲ. ಮನೆ ಕಟ್ಟೋದು ಅಂತಷ್ಟೇ ಆಗಿತ್ತು ಪ್ಲ್ಯಾನ್, ಹೊರತು ಇದ್ರ ಮಧ್ಯೆ ಇದೊಂದು ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡಲಿಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಏನೆಲ್ಲ ಒಟ್ಟೊಟ್ಟಿಗೆ ಎಲ್ಲ ಬಂದುಬಿಡುತ್ತೆ ತಲೆ ಮೇಲೆ, ಏನೆಲ್ಲ ಆಗಿಬಿಡುತ್ತೆ ಅಂತ ನಮ್ದು ಹಂಗೆ ಐಡಿಯಾ ಅಷ್ಟೇ. ನಮ್ದು ಏನಂದರೆ ನಮ್ಮದು ಬೇಬಿ ಪ್ಲ್ಯಾನಿಂಗ್ ಇದ್ದಿದ್ದು ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದ್ಮೇಲೆ ಅಂತಲೇ ಇದ್ದಿದ್ದು ಆಯಿತಾ. ಅಂದರೆ ಒಂದು 2026ಗೆ ನಾವು ಪ್ಲ್ಯಾನ್ ಮಾಡಿದ್ದು. ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಎಂಡಿಂಗಲ್ಲಿ ಇದಾಗತ್ತೆ ಕರೆಕ್ಟಾಗಿ, ಹಿಂಗೆ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ಅದು ಹಂಗೆ ದೇವ್ರು ಇಮ್ಮಿಡಿಯೇಟಾಗಿ ಕೊಟ್ಟಾಗ ಏನೂ ಮಾಡೋಕ್ಕಾಗಲ್ಲ, ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ಅಲ್ವಾ. ಒಂದು ಒಳ್ಳೆ ವಿಷಯ ಇದು, ಅಷ್ಟೇ ಒಳ್ಳೆ ವಿಷಯ. ಮನೆ ಕಟ್ಟೋದು ಒಳ್ಳೆ ವಿಷಯ, ಮಗು ಆಗೋದು ನಮ್ಮ ಲೈಫಲ್ಲಿ ಒಳ್ಳೆ ವಿಷಯ, ಒಂದು ಹೊಸ ಜೀವಕ್ಕೆ ನಾವು ಜೀವ ಕೊಡೋದು ಅದು ಕೂಡ ತುಂಬ ಒಳ್ಳೆ ವಿಷಯ ಅಂತ ಅಂದ್ಕೊಂಡು ನಮಗೆ ಆಮೇಲೆ ಅವ್ರು ಹೇಳಿದರು, ನಾವು ಕಟ್ಟಿರೋ ಅಂಥ ಮನೆಗಳನ್ನ ನೀವು ಬೇಕಾದ್ರೆ ನೋಡ್ಕೊಂಡು ಬನ್ನಿ ಒಂದು ಸಾರಿ, ಡಿಸೈನ್ ಯಾವ್ದಾದ್ರು ನಿಮ್ಗೆ ಇಷ್ಟ ಅಂದರೆ ಅಂತ. ನಮ್ಮದೇ ಏರಿಯಾದಲ್ಲಿ ಸುಮಾರು ಮನೆಗಳು ಕಟ್ಟಿದ್ದಾರೆ ಅವರು. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಎಲ್ಲ ನೋಡಿಕೊಂಡು ಹೆಂಗೆ ಬಂದಿದೆ ಏನು ಎತ್ತ ಅಂತ ನೋಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಈ ಮೂಮೆಂಟಲ್ಲಿ ಗೊತ್ತಾಗೋದಿಲ್ಲ ಸರಿಯಾಗಿ, ಬಟ್ ಸ್ಟಿಲ್ ಏನೋ ಒಂದು ಐಡಿಯಾ ಬರುತ್ತಲ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಬಂದ್ವಿ. ಅಷ್ಟು ಫಾಸ್ಟಾಗೆ ನಾವು ಮೂವ್ ಮಾಡಿದ್ದು ಮನೆ ಕಟ್ಟೋ ಅಂಥ ಒಂದು ಪ್ರೊಸೆಸ್ನ ಆಯಿತಾ. ಬಟ್ ಅದರಲ್ಲಿ ಈ ಗ್ಯಾಪ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಆಗಸ್ಟ್ 5th, 6th, 7th, 8th, 9th ಇಷ್ಟು ದಿನ ಗ್ಯಾಪ್ ಆಯ್ತು ಅಷ್ಟೇ. ಮೈ ಚಾನಲ್ ಸಬ್ಸ್ಕ್ರೈಬನ್ ಹಾಂ, ಮೇಲ್ಗಡೆ ಐ ಗೆಸ್ 1 BHK ಒಂದು 2 BHK ಒಂದು ಮಾಡಿರ್ತಾರೆ. ಮನೆ ನೋಡ್ಕೊ ಬರೋಕ್ಕೆ. ಅಮ್ಮು ಇಲ್ಲೋಡು, ಅಮ್ಮು ಇಲ್ಲೋಡೆ, ಏಯ್ ಇಷ್ಟೆಲ್ಲ ನಡೆಯೋದ್ರ ಮಧ್ಯ ಒಂದು ಕಥೆಯಲ್ಲಿ ಟ್ವಿಸ್ಟ್ ಅಂತ ಇರಲೇಬೇಕಲ್ಲ. ಆ ಟ್ವಿಸ್ಟ್ ನೋಡಿ ಇವಾಗ ಆಗಿದ್ದು. ಆಗಸ್ಟ್ 10ಗೆ ನಾನು ಪೀರಿಯಡ್ಸ್ ಆಗಬೇಕಿತ್ತು, ಆಗಲಿಲ್ಲ. ಅದಾದಮೇಲೆ 12th ಡೇ ನಾನು ಚೆಕ್ ಮಾಡಿದೆ. ಆ ವಿಡಿಯೋ ನೀವು ಆಲ್ರೆಡಿ ನೋಡಿದ್ದೀರಾ ಏನಾಯಿತು ಅಂತ ಹೇಳಿಬಿಟ್ಟು. ಇಟ್ ಕೇಮ್ ಪಾಸಿಟಿವ್. ಈಗ ನಮಗೆ ಅಳಬೇಕು, ನಗಬೇಕು, ಸುಮ್ಮನೆ ಕುತ್ಕೋಬೇಕು, ಏನು ಮಾಡಬೇಕು ಏನು ಗೊತ್ತಾಗ್ತಿರ್ಲಿಲ್ಲ. ಏನಕ್ಕೆಂದರೆ ಎವ್ರಿಥಿಂಗ್ ಈಸ್ ಡನ್. ಏನು ಕಟ್ಟೋದಕ್ಕೆ ಮನೆನ ಅಲ್ವಾ. ಇಷ್ಟ್ರ ಮಧ್ಯ ಈ ಗ್ಯಾಪಲ್ಲಿ ಇದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ವಿ ನಾನು ಸೋಮು. ಏನೂ ಯೋಚನೆ ಮಾಡಿಲ್ಲ ಒಂದು ಸ್ವಲ್ಪ ದಿನ. ಸುಮ್ಮನೆ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ಬಿಟ್ವಿ. ಈ ಕಡೆ ಅಲ್ಲಿ ಪೇಮೆಂಟ್ಗಳಾಗೋಗ್ಬಿಟ್ಟಿದೆ, ಈ ಕಡೆ ಇಲ್ಲಿ ಹಿಂಗಾಗೋಗ್ಬಿಟ್ಟಿದೆ. ಇದು ನೋಡಿ ನನ್ನ ಟೆಸ್ಟ್ ಮಾಡಿ 6th ವೀಕಲ್ಲಿ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗೋಯಿತು. ಆವಾಗ ನಾವು ನಮ್ಮ ಭಟ್ರನ್ನ ಕೇಳಿದ್ವಿ ಏನಂತ ಹೇಳ್ಬಿಟ್ಟು, ಈ ಥರ ಹಿಂಗೆ ಪ್ರೆಗ್ನೆಂಟ್ ಆಗಿದ್ದೀನಿ. ಸೋಮುನೇ ಕೇಳಿದ್ರು ಫೋನ್ ಮಾಡಿಬಿಟ್ಟು, ಅವ್ನ ವೈಫ್ ಈ ಥರ ಪ್ರೆಗ್ನೆಂಟ್ ಆಗಿದ್ದಾರೆ, ಇವಾಗ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದಾ ಅಂತ ಕೇಳಿದ್ರು. ಸೊ ಅವರು ಇಮ್ಮಿಡಿಯೇಟಾಗಿ ಏನಂದರು ಅಂದರೆ, ನೀವು ಏನೇನು ಮಾಡ್ತಿದ್ರೆ ಎಲ್ಲ ಇಲ್ಲೇ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಮಗು ಹುಟ್ಟುವಾಗ ನಾವು ಭೂಮಿಗೆ ಏನನ್ನೂ ಹಾಕಬಾರ್ದಂತೆ. ಶಾರ್ಪು ಇದನ್ನು ಅಂದರೆ ಅಗಿಯೋದು, ಗುಂಡಿ ತೋಡೋದು, ಈ ಥರದ್ದೆಲ್ಲ ನಾವು ಒಂದು ಭೂಮಿ
ಹೆಣ್ಣಿಗೆ ಹೋಲಿಸ್ತಾರಲ್ವ ಆ ರೀತಿ ಮಗು ಹೊಟ್ಟೆಲಿದ್ದಾಗ ನೀವು ಭೂಮಿನ ಅಗಿಯೋಂಗಿಲ್ಲ ಅಂತ ಹೇಳಿದ್ರು. ಅಯ್ಯೋ ಶಿವನೇ ಇದೇನಪ್ಪ ಹಿಂಗಾಯ್ತಲ್ಲ ಕತೆ ಅಂತ ನಾವು ಆಮೇಲೆ ಬಟ್ ನಾವು ನಮ್ಮ ಭಟ್ರು ಏನು ಹೇಳ್ತಾರಲ್ವ ಅವ್ರ ಮಾತನ್ನ ನಾವು ಮೀರಲ್ಲ. ಯಾವ್ದಾದ್ರು ಈ ಥರ ವಿಚಾರದಲ್ಲಿ ಅಥವಾ ನಾವೇನಾದ್ರು ಕೇಳೋ ವಿಚಾರದಲ್ಲಿ ಅವ್ರ ಮಾತನ್ನ ನಾವು ಮೀರೋದಿಲ್ಲ. ಕೆಲವೊಂದು ನಮಗಿದೆ ಅದನ್ನು ನಾವು ಮೀರ್ಬಿಟ್ಟು ಮುಂದೆ ಹೋಗೋದಿಲ್ಲ ಆಯಿತಾ. ಅದು ಎಷ್ಟೇ ಟಫೆಸ್ಟು ಇದಿರಲಿ ಅಂಥದ್ದನ್ನು ಕೆಲವೊಂದು ಮೀರೋದಿಲ್ಲ ನಾವು. ಸೊ ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಒಂಥರ ನಿಜವೂ ನಾನು ಸೋಮು ಅಂತೂ ಅಲ್ಲೇ ಒಂಥರ ಏನೋ ಅಂತಾರಲ್ಲ ಶಾಕಲ್ಲಿ ಆ ಥರ ಆಗೋಗ್ಬಿಟ್ವಿ. ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರ ಹತ್ರ ಮಾತಾಡಬೇಕು, ಕನ್ಸ್ಟ್ರಕ್ಷನ್ ಕಂಪನಿ ಅವ್ರ ಹತ್ರ ಮಾತಾಡಬೇಕು ಏನು ಎತ್ತ ಅಂತ. ಅವ್ರ ಅಮೌಂಟ್ ಅಂತೂ ರಿಟರ್ನ್ ಮಾಡಲ್ಲ, ನಿಮಗೆ ಗೊತ್ತಿರುತ್ತೆ. ಕೇಳಿದ್ರೂ ಎಷ್ಟು ಆಟ ಆಡಿಸ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು ಹೆಂಗಿದೆ ಇವಾಗಿಂದು ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಸೊ ನಾವೇನು ಮಾಡಿದ್ವಿ, ಸೊ ನಾವು ಈ ಥರ ಕನ್ಸೀವ್ ಆಗಿದ್ದೀನಿ, ನನಗೆ ಈ ಟೈಮಲ್ಲಿ ನಾವು ಇದನ್ನು ಪ್ರೊಸೀಡ್ ಮಾಡೋಂಗಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಸೊ ಏನು ಮಾಡೋಣ ಅಂದರೆ ಅದು ಅಮೌಂಟ್ ಹಾಗೆ ಫ್ರೀಸ್ ಮಾಡಿಟ್ಕೊಂಡಿರಿ. ನೆಕ್ಸ್ಟು ಏಪ್ರಿಲ್ ಆದಮೇಲೆ ನಂದು ಡ್ಯೂ ಡೇಟ್ ಬಂದು ಏಪ್ರಿಲ್ಗಿರುತ್ತಲ್ವ. ಸೊ ಡ್ಯೂ ಡೇಟ್ ಆದಮೇಲೆ ನಾವು ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಅದನ್ನು ಹೋಲ್ಡ್ ಮಾಡಿದ್ವಿ ಅಷ್ಟೇ. ಇಲ್ಲಿಗೆ ಆ ಮನೆ ಕಥೆದು ಮುಗೀತು. ಸೊ ಅದು ನಿಮಗೆ ಅಪ್ಡೇಟ್ ನೆಕ್ಸ್ಟು ಸಿಗೋದೆ ನಿಮಗೆ ಆಫ್ಟರ್ ಏಪ್ರಿಲ್, ಓಕೆನಾ. ಅಲ್ಲಿವರೆಗೂ ನಮಗೂ ಏನೂ ಗೊತ್ತಿಲ್ಲ. ನಮ್ಮದು ಇವಾಗ ಜಸ್ಟ್ ನನ್ನ ಪ್ರೆಗ್ನೆನ್ಸಿದು ಮಾತ್ರ ನಿಮ್ಮ ಜೊತೆ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. 6th ವೀಕಿಂದ ಕಂಪ್ಲೀಟ್ಲಿ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಎವ್ರಿ ಡೇ ಆ್ಯಂಡ್ ನೈಟ್ ನಾನು ವಾಮಿಟ್ ಮಾಡ್ತಾಯಿದ್ದೆ. ಎವ್ರಿ ಡೇ ಆ್ಯಂಡ್ ನೈಟ್, ಮಧ್ಯರಾತ್ರಿ ಟೈಮಿಂಗ್ಸೇ ಇಲ್ಲ ಅದಕ್ಕೆ. ಏನು ತಿಂದರು, ಏನು ಕುಡಿದ್ರು, ಎಷ್ಟು ಟ್ಯಾಬ್ಲೆಟ್ಸ್ನ ತೊಗೊಂಡ್ರು, ಏನು ಮಾಡಿದ್ರು ನನಗೆ ವಾಮಿಟಿಂಗ್ ಕಂಟ್ರೋಲ್ ಆಗ್ತಿರಲಿಲ್ಲ. ಆ ಒಂದು 3 ಮಂತ್ಸಲ್ಲಿ ತುಂಬ ಕಡಿಮೆ ವೀಡಿಯೋನ ನಾನು ಮಾಡ್ಕೊಂಡಿರೋದ್ರಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಆದರೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಮುಂದೆ ಬರುವಂಥ ವ್ಲಾಗ್ಗಳು ನಾನು ಎಲ್ಲನೂ ಡಂಪ್ ಮಾಡೋದಿಲ್ಲ. ಅಂದರೆ ಈ ವರ್ಷದ ವ್ಲಾಗ್ಗಳನ್ನ ಮುಂದಿನ ವರ್ಷ ಹಾಕೋದು, ಪಾಪು ಆದಮೇಲೆ ಹಾಕೋದು ಅವೆಲ್ಲ ನಾನು ಮಾಡಲ್ಲ. ನಿಮಗೆ ಗೊತ್ತು, ತಕ್ಷವಿ ವ್ಲಾಗನ್ನು ಅಷ್ಟೇ ಎಷ್ಟು ಇನ್ಸ್ಟೆಂಟಾಗಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಇದ್ದೆ ನಾನು ಅಂತ ಹೇಳ್ಬಿಟ್ಟು ಅವಳ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದು ಕೂಡ ಅದೇ ರೀತಿಯೇ ಇರುತ್ತೆ ಆಯಿತಾ. ಎಲ್ಲ ಇನ್ಸ್ಟೆಂಟಾಗಿ ನಿಮಗೆ ಅಪ್ಡೇಟ್ನ ಕೊಟ್ಬಿಡ್ತೀನಿ ನಾನು. ಈ ಫಸ್ಟ್ 3 ಮಂತ್ಸಿಂದ ಮಾತ್ರ ಯಾರಿಗೂ ಹೇಳೋ ಥರ ಇರಲ್ಲ ಅಲ್ವಾ, ನಿಮಗೆ ಗೊತ್ತು. ತುಂಬ ಕ್ರಿಟಿಕಲ್ ಆಗಿರುತ್ತೆ, ತುಂಬ ಸೆನ್ಸಿಟಿವ್ ಆಗಿರುತ್ತೆ ಫಸ್ಟು 3 ಮಂತ್ಸು. ಹಾಗಾಗಿ ಅದನ್ನೆಲ್ಲ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಲ್ಲ, ನನ್ನ ಮುಖ ತೊಳ್ಕೊಳ್ಳೋಕ್ಕೂ ನನಗೆ ಆಗ್ತಿರಲಿಲ್ಲ ಬಿಡಿ, ಆ ಥರ ಆಗೋಗ್ಬಿಟ್ಟಿದ್ದೆ ನಾನು. ಆ್ಯಂಡ್ ಒಂದು ಫಸ್ಟು ಫ್ಯೂ ವೀಕ್ಸಲ್ಲಿ ಒಂದು 4 kg ಕಮ್ಮಿ ಆದೆ. ಆ್ಯಂಡ್ ಕಂಪ್ಲೀಟ್ 3 ಮಂತ್ಸ್ ಆಗೋಷ್ಟರಲ್ಲಿ ನಾನು ಆಲ್ಮೋಸ್ಟ್ 5 kg ವೆಯ್ಟ್ ಲಾಸ್ ಆಗಿದ್ದೆ. ತುಂಬ ಜನ ಕೇಳ್ತಾ ಇದ್ರಲ್ಲ, ಯಾಕಿಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ, ವೆಯ್ಟ್ ಲಾಸ್ ಜರ್ನಿ ಪ್ಲೀಸ್ ಹೇಳಿ, ಪ್ಲೀಸ್ ನಿಮ್ಮ ವೆಯ್ಟ್ ಲಾಸ್ ಇದನ್ನು ಹೇಳಿ ಅಂದರೆ, ಯು ಶುಡ್ ಗೆಟ್ ಪ್ರೆಗ್ನೆಂಟ್ ಲೈಕ್ ಮೀ. ನೀವು ತುಂಬ ವಾಮಿಟ್ ಮಾಡಬೇಕು, ನೀವು ತುಂಬ ಈ ರೀತಿ ಸಣ್ಣ ಆಗಿಬಿಡ್ತೀರಾ, ಇಷ್ಟೇ ಇದಕ್ಕೆ ಒಂದು ಸೊಲ್ಯೂಷನ್, ಓಕೆನಾ. ನನಗೆ ವಾಮಿಟ್ ಮಾಡಿ ಬಾಡಿ ಡಿಹೈಡ್ರೇಷನ್ ಆಗಿ ಊಟ ಮಾಡಿದಿರಾ ಏನು ತಿಂದಿರಾ ನಾನು ಆ ರೀತಿ ಸಣ್ಣ ಆಗಿದ್ದೆ ಅಷ್ಟೇ ಆ ಹೋಲ್ 3 ಮಂತ್ಸಲ್ಲಿ. ಈಗ ಐ ಆಮ್ ಇನ್ 6 ಮಂತ್ ಪ್ರೆಗ್ನೆನ್ಸಿ. ಇವಾಗ ನಾನು ಆರಾಮಾಗಿ ಊಟ ಮಾಡ್ತಾಯಿದ್ದೀನಿ, ತಿಂಡಿ ತಿಂತಾಯಿದ್ದೀನಿ, ಎಲ್ಲನೂ ಮಾಡ್ತಾಯಿದ್ದೀನಿ. ಸೊ ಆ ಟೈಮ್ ಆ ರೀತಿ ಇತ್ತು ನೋಡಿ. ಇಷ್ಟೇ ನಂದು ಊಟ, ಗಂಜಿ ಮಾಡ್ಕೊ ಕುಡಿ, ವಾಂತಿ ಮಾಡಿ, ಇಷ್ಟೇ. ಇದೇ ನಂದು ರೊಟೀನು ಕಂಪ್ಲೀಟ್ 3 ಮಂತ್ಸ್ ಆಗಿತ್ತು. ಅದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಗೋಳು ಬೇಡ, ಖುಷಿಯಾಗಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆಗೆ ಆ 3 ಮಂತ್ಸಲ್ಲಿ ನಾನೇನು ಜಾಸ್ತಿ ವಿಡಿಯೋಸ್ನ ಮಾಡ್ಕೊಂಡಿಲ್ಲ. ಐ ಹೋಪ್ ನಿಮಗೆ ಈ ಹೋಲ್ ಸ್ಟೋರಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಎಲ್ಲಿ ಸ್ಟಾರ್ಟ್ ಆಯಿತು, ಹೆಂಗೆ ಎಂಡ್ ಆಗ್ತದೆ, ಏನು ಕತೆ ಅಂತ ಎಲ್ಲ ಹೇಳಿಬಿಟ್ಟು ನಿಮಗೆ ಅರ್ಥ ಆಗಿರುತ್ತೆ ಇವಾಗ ಅಂತ ನಾನು ಅಂದ್ಕೊತೀನಿ. ಈ 3 ತಿಂಗಳಲ್ಲಿ 4 ಸಲ ಹಾಸ್ಪಿಟ್ಲೈಸ್ಡ್ ಆದೆ ನಾನು ವಾಮಿಟಿಂದ. ಒಂದು ಸ್ವಲ್ಪ ಬೇಜಾರಿತ್ತು, ಮನೆ ಕಟ್ಟೋದೆಲ್ಲ ಅಲ್ಲಲ್ಲೇ ಹಾಗೆ ಸ್ಟಾಪ್ ಆಯ್ತಲ್ಲ ಎಲ್ಲದು ಅಂತ ಹೇಳ್ಬಿಟ್ಟು. ಬಟ್ ದಟ್ಸ್ ಓಕೆ. ಏನು 9 ಮಂತ್ಸ್ ಹಿಂಗೆ ಹೋಗುತ್ತೆ. ಅದಾದಮೇಲೆ ನಾವು ಎನಿವೇಸ್ ನಾವು ಫ್ರೀಯಾಗಿರ್ತೀವಿ, ಆರಾಮಾಗಿರ್ತೀವಿ. ಫಸ್ಟ್ ನಮ್ಮ ಫ್ಯಾಮಿಲಿದೆಲ್ಲ ಮುಗಿಸ್ಕೋಬೇಕಲ್ವ. ನಾವು ಏನೇ ಮಾಡಿದ್ರೆ ಎಷ್ಟೇ ಆದರೂ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಕೊಡಲ್ಲ ದೇವರು. ತುಂಬ ಕಮ್ಮಿ ಟೈಮ್ ಕೊಟ್ಟಿರ್ತಾನೆ. ಅಂಥ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಒಂದನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು. ದಟ್ಸ್ ಅ ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ. ಸೊ ಅದನ್ನು ನಾವು ಮಿಸ್ ಮಾಡ್ಕೊಬಾರ್ದು ಯಾವುದೇ ಕಾರಣಕ್ಕೂ. ಲಿಟ್ರಲಿ ನನ್ನ ಮಕ್ಕ ನಾನು ನೋಡ್ಕೊಂಡೆ ನನಗೆ ನಗು ಬರ್ತಿದೆ ಗೈಸ್. ಈ ವಿಡಿಯೋದಲ್ಲಿ ಎಡಿಟಿಂಗ್ ಮಾಡುವಾಗ ನನಗೆ ನಗು ಬರ್ತಿದೆ. 6th 7th 8th ವೀಕಲ್ಲಿ ನಾನು ಹೆಂಗೆ ಆಗೋಗ್ಬಿಟ್ಟಿದೆ ನೋಡಿ, ಎಷ್ಟು ತೆಳ್ಳಗೆ ಯಾವ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಏನೋ ತಿನ್ನೋಕ್ಕಾಗ್ತಿರ್ಲಿಲ್ಲ. ಇಷ್ಟೊಂದು ಕಷ್ಟನ ಯಾಕೆ ಅಂದರೆ, ನಮ್ಮ ತಕ್ಷವಿ ಪ್ರೆಗ್ನೆನ್ಸಿಗೂ ಇದಕ್ಕೂ ತುಂಬ ಡೆಡ್ ಆಪೋಸಿಟ್ಟು ನನಗೆ. ಎಲ್ಲನೂ ಕಂಪ್ಲೀಟ್ಲಿ ಡೆಡ್ ಆಪೋಸಿಟಾಗಿ ನನಗೆ ಬಂದಿದ್ದು ಸಿಮ್ಟಮ್ಸ್ಗಳು.
ಆಮೇಲೆ ನೆಕ್ಸ್ಟು ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಮಂತು, ಹೋಲ್ ಮಂತಲ್ಲಿ ನಾನೇನು ಅಷ್ಟು ವೀಡಿಯೋಸು ಮಾಡ್ಕೊಂಡಿರಲಿಲ್ಲ. ಅನೌನ್ಸ್ಮೆಂಟ್ ಯಾವಾಗ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ 5th ಮಂತ್ ಆಬ್ವಿಯಸ್ಲಿ ಅನಾಮಲಿ ಸ್ಕ್ಯಾನ್ ಆಗುತ್ತಲ್ವ, ಆವಾಗ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ದಟ್ ಈಸ್ ಆನ್ ನಮ್ಮ ತಕ್ಷವಿ ಬರ್ತ್ಡೇ ನವೆಂಬರ್ ಇತ್ತಲ್ವ, ಸೊ ನವೆಂಬರ್ ಮಂತಲ್ಲೇ ಬಂತು ನಂದು ಅನಾಮಲಿ ಸ್ಕ್ಯಾನು. ಬಟ್ ಅವಳ ಬರ್ತ್ಡೇ ದಿನವೂ ಕೂಡ, ಅಂದರೆ ಅವಳ ಬರ್ತ್ಡೇ ನಾವು ಮಾಡಿದ್ದು 30ನೇ ತಾರೀಕು ನವೆಂಬರು. ಅವತ್ತು ಕೂಡ ನಮಗೆ ಅನೌನ್ಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವತ್ತು ಕೂಡ ನಂದು ಇನ್ನೂ ಸ್ಕ್ಯಾನ್ ಆಗಿರಲಿಲ್ಲ. ಓಕೆನಾ. ಈ ಸ್ಕ್ಯಾನ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ಕಡೆ ಹೇಳ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಯಾವುದೇ ಆದ್ರೂ ಒಂದು ಸ್ವಲ್ಪ ಸೆನ್ಸಿಬಲ್ ವಿಷಯನ ಸ್ವಲ್ಪ ಸೆನ್ಸಿಬಲ್ಲಾಗೆ ಇಡೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ನಮ್ಮನೇಲಿ ಒಪ್ಪಲ್ಲ ಸೋಮು ಅದಕ್ಕೆಲ್ಲ. ಹಾಗಾಗಿ ನಾವು ಒಂದು 5th ಮಂತ್ ಆಗಲಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನವೆಂಬರ್ ಆದಮೇಲೆ ಇನ್ನೊಂದು ಮಂತ್ ವೆಯ್ಟ್ ಮಾಡಿಬಿಟ್ರೆ ಡಿಸೆಂಬರ್ ಆದಮೇಲೆ ಹೊಸ ವರ್ಷನೇ ಬರುತ್ತಲ್ಲ ಅಂತ ಹೇಳಿಬಿಟ್ಟು ಈ ವಿಷಯನ ನಾನು ಇಲ್ಲಿವರೆಗೂ ಹೋಲ್ಡ್ ಮಾಡಿದ್ದು. ನಾವು ಐ ಮೀನ್ 24th ವೀಕು, 23 ಆ್ಯಂಡ್ 24th ವೀಕಲ್ಲಿ ಇದ್ದೀನಿ ಮಿಡ್ಡಲ್ಲಿ ನಾನಿವಾಗ, ಆಯಿತಾ. ಸೊ ಇಲ್ಲಿಂದ ನಿಮಗೆ ಈಗ ಅಟ್ ಪ್ರೆಸೆಂಟ್ ನಂದು ಏನು ಪ್ರೆಗ್ನೆನ್ಸಿ ಜರ್ನಿ ಇದೆ ಅದನ್ನು ನಿಮ್ಮ ಜೊತೆ ನಾನು ತುಂಬ ಖುಷಿಯಾಗೆ ಶೇರ್ ಮಾಡ್ಕೊತೀನಿ. ನಾನು ಅದಕ್ಕೆ ತುಂಬ ಲಾಂಗ್ ವೀಡಿಯೋಗಳನ್ನೇ ನಾನು ಹಾಕಿ ಬಿಟ್ಟಿರೋದು. ಬಿಕಾಸ್ ನಿಮಗೂ ಏನು ಗೊತ್ತಾ, ಏನಪ್ಪ ಯಾವಾಗಿಂದೋ ಯಾವಾಗೋ ಪ್ರೆಗ್ನೆಂಟ್ ಆಗಿರ್ತಾರೆ, ಯಾವಾಗೋ ಅಪ್ಲೋಡ್ ಮಾಡ್ತಾರೆ, ಯಾವಾಗೋ ಹೊಟ್ಟೆ ತೋರಿಸ್ತಾರೆ, ಯಾವಾಗೋ ಬೇಬಿ ಆಗಿರುತ್ತೆ, ಯಾವಾಗೋ ಸೀಮಂತ ಆಗಿರುತ್ತೆ ಅಂತ ನಿಮಗೂ ಅನ್ನಿಸ್ಬಾರ್ದು. ದಟ್ ಮೇಕ್ಸ್ ಮೀ ವೆರಿ ಕನ್ಫ್ಯೂಷನ್. ನನಗೇ ಆಗುತ್ತೆ ನೋಡುವಾಗ, ಅದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಏನಂದರೆ ನಿಮಗೆ ಅಲ್ಲಲ್ಲಿದ್ದ ಅಪ್ಡೇಟ್ನ ಅಲ್ಲೇ ಕೊಡಬೇಕು ಅನ್ನೋದು ನಂದು ಒಂದು ಅಷ್ಟೇ. ಸೋಮು ಅಂತೂ ಒಂದೇ ಮಾತು ಹೇಳಿದ್ದು, ನಾವು ಮನೆ ಸಾಯೋವರೆಗೂ ನಾವು ಯಾವಾಗ ಬೇಕಾದ್ರೆ ಕಟ್ಬೋದು, ಮಗು ನಾವು ಏಜ್ ಆದಮೇಲೆ ನಮಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರು ತುಂಬ ಖುಷಿಯಾಗಿದ್ದರು. ನನಗೆ ಯಾವುದೂ ಬೇಜಾರಿಲ್ಲ, ಎಲ್ಲನೂ ಕೂಡ ಖುಷಿಯಿಂದನೇ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಅಲ್ಲಲ್ಲೇ ಸ್ಟಾಪ್ ಮಾಡಿದ್ರು. ಪಾಪ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದರೂ ಕೂಡ, ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದರು, ಅಲ್ಲಲ್ಲೇ ಸ್ಟಾಪ್ ಮಾಡಿದ್ರು ಇಮ್ಮಿಡಿಯೇಟ್ಲಿ. ಏನಕ್ಕೂ ಅವರು ಚಿಂತೆ ಮಾಡಲಿಲ್ಲ. ಇಟ್ಸ್ ಓಕೆ, ಇನ್ನೊಂದು 9 ಮಂತ್ಸ್ ಅಷ್ಟೇ ಅಲ್ವಾ, ಆಗೋಗ್ಬಿಡುತ್ತೆ, ಹಿಂಗೆ ಬಂದು ಹಿಂಗೆ ಆಗೋಗ್ಬಿಡುತ್ತೆ, ಏನು ತಲೆ ಕೆಡ್ಸ್ಕೊಂಬಿಡ, ಏನೂ ಆಗಲ್ಲ, ಆರಾಮಾಗಿರು ಅಂತ ಹೇಳಿದ್ರು ನನಗೆ. ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ನೆಕ್ಸ್ಟು ಸ್ಕ್ಯಾನಿಂಗು ಅದೆಲ್ಲ ಏನಾಯಿತು ಏನು ಕತೆ ಅಂತ ನಿಮಗೆ ವೀಡಿಯೋಸ್ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಬಾಯ್, ಟೇಕ್ ಕೇರ್.